ಬೋರ್ವೆಲ್ಸ್ ನಂದೀಶ್ ಅವರು ಒಂದು ಬೆಳ್ಳಿಯ ದೇವರ ಫೋಟೋವನ್ನು ಕೊಟ್ಟಿದ್ದಾರೆ. ಇದರ ನಿಗದಿತ ಬೆಲೆಯನ್ನು ನಿರ್ಧರಿಸತಕ್ಕಂಥದ್ದು. ಮೊದಲನೇ ಜೋಡಿ ರಂಜಿತಾ ಮಧುಕುಮಾರ್ ಉಳಿಯಾರ್. ರಂಜಿತಾ ಮಧುಕುಮಾರ್ ಉಳಿಯಾರ್, ನಂದೀಶ್ ಬೋರ್ವೆಲ್ಸ್ ನಂದೀಶ್ ಅವರು ಈ ಒಂದು ಬೆಳ್ಳಿಯ ಫೋಟೋವನ್ನು ಕೊಟ್ಟಿದ್ದಾರೆ. ಅದರ ಸಮೀಪದ ಬೆಲೆಯನ್ನ ನಿರ್ಧರಿಸತಕ್ಕಂಥದ್ದು. ಪೂರ್ತಿ ಅದೇನು ಪ್ರೈಸ್ ಇದೆ ಅದರ ಬೆಲೆಯನ್ನ ಹೇಳ್ಬೇಕು. 3 ಫೋಟೋದ್ದು ಒಂದೇ ಬೆಲೆ. ಸರ್ 11 ರಂಜಿತಾ ಮಧುಕುಮಾರ್, ನಿಸರ್ಗ ವಿನಯ್ ಕುಮಾರ್ ಚಿಕ್ಕನಾಯಕನಹಳ್ಳಿ. ನಂದೀಶ್ ಬೋರ್ವೆಲ್ಸ್ ಅವರು ಈ ಒಂದು ಬೆಳ್ಳಿಯ ಫೋಟೋವನ್ನು ಕೊಟ್ಟಿದ್ದಾರೆ. ಇದರ ಸಮೀಪದ ಬೆಲೆಯನ್ನ ಈ ಜೋಡಿ ನಿರ್ಧರಿಸ್ತಾ ಇದ್ದಾರೆ. ಬೇಗ ಹೇಳ್ಬೇಕು, ಲೇಟ್ ಆಗ್ತಾ ಇದೆ. 4,000 ಅಂತ ನಿಗದಿ ಮಾಡಿದ್ದಾರೆ. 4,000 ಅಂತ ನಿಗದಿ ಮಾಡಿದ್ದಾರೆ. ನಯನ ಪ್ರಜ್ವಲ್ ಸಿಎನ್ಹಳ್ಳಿ ಮುಂದಿನ ಜೋಡಿ. ನಂದೀಶ್ ಬೋರ್ವೆಲ್ಸ್ ನಂದೀಶ್ ಅವರು ಎಲ್ಲಿದ್ರು ಈ ಪ್ರೈಸ್ ನ ಅವರೇ ಕೊಡ್ಬೇಕಾಗಿ ಕೇಳ್ಕೊಂತ ಇದ್ದೀನಿ. ಎಲ್ಲಿದ್ರು ಡಯಸ್ ಹತ್ರ ಬರ್ಬೇಕಾಗಿ ಕೇಳ್ಕೊಂತ ಇದ್ದೀನಿ. ನಂದೀಶ್ ಬೋರ್ವೆಲ್ಸ್ 2,500 ಬೆಲೆ ನಿಗದಿ ಮಾಡಿರ್ತಾರೆ. 2,500 ಅಂತ ಹೇಳಿ ನಿಗದಿಯನ್ನ ಮಾಡಿರುತ್ತಾರೆ. ಇದರ ನಿಖರವಾದ ಬೆಲೆಯನ್ನ ನಮ್ಮ ರವಿಕುಮಾರ್ ಅವರು ತಿಳಿಸುತ್ತಿದ್ದಾರೆ. ನಂದೀಶ್ ಬೋರ್ವೆಲ್ಸ್ ನಂದೀಶ್ ಅವರು ಈ ಬೆಳ್ಳಿ ಫೋಟೋದ ಬೆಲೆಯನ್ನ 1,700 ಅಂತ ಹೇಳಿ ನಿಗದಿ ಮಾಡಿರುತ್ತಾರೆ. ಇದರ ಸಮೀಪ 2,500 ನಯನ ಪ್ರಜ್ವಲ್ ಅವರು ನಿರ್ಧರಿಸಿದ್ದಾರೆ. ಈ ಪ್ರೈಸ್ ನ ನಂದೀಶ್ ಬೋರ್ವೆಲ್ಸ್ ನಂದೀಶ್ ಅವರು ಎಲ್ಲಿದ್ರು ಬರ್ತಾ ಇದ್ದಾರೆ. ನಂದೀಶ್ ಬೋರ್ವೆಲ್ಸ್ ನಂದೀಶ್ ಅವರು ಈ ಪ್ರೈಸ್ ನ ಕೊಡಬೇಕಾಗಿ ಕೇಳ್ಕೊಂತ ಇದ್ದೀವಿ. ನಂದೀಶ್ ಬೋರ್ವೆಲ್ಸ್ ನಯನ ಪ್ರಜ್ವಲ್ ಚಿಕ್ಕನಾಯಕನಹಳ್ಳಿ ಇವರಿಗೆ ಈ ಫೋಟೋ ಸೇರ್ತಾ ಇದೆ. ನಂದೀಶ್ ಬೋರ್ವೆಲ್ಸ್ ನಂದೀಶ್ ಅವರು ಈ ಫೋಟೋನ ನಯನ ಪ್ರಜ್ವಲ್ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಜನತೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇದೇ ರೀತಿ ನಂದೀಶ್ ಅವರು ನಮ್ಮ ಸಂಘಕ್ಕೆ ಸಹಾಯಕರ್ತರಾಗಿರ್ಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ. ಅವರಿಗೆ ಧನ್ಯವಾದಗಳು. ಮುಂದಿನ ಸುತ್ತು ಮೂಕಾಭಿನಯ. ಈಗ ಮುಂದಿನ ಸುತ್ತು ಗಂಡು ಹೆಣ್ಣಿನ ಪರೀಕ್ಷೆಯನ್ನ ಮಾಡುವಂತಹ ಸಮಯ. ಈ ಒಂದು ಸಮಯವನ್ನ ನಮ್ಮ ಸಂಜು ಮಾಸ್ಟರ್ ಸ್ಟುಡಿಯೋ ಅವರು ನಡೆಸಿಕೊಡ್ತಾ ಇದ್ದಾರೆ. ಮೂಕಾಭಿನಯ ಸುತ್ತು ಮೊದಲನೆಯ ಜೋಡಿ. ಮೊದಲನೇ ಜೋಡಿ ರಂಜಿತಾ ಮಧುಕುಮಾರ್ ಉಳಿಯಾರ್. ರಂಜಿತಾ ಮಧುಕುಮಾರ್ ಅವರು ಈಗ ಕಂಡೀಷನ್ ಏನಂತಂದ್ರೆ, ಸರ್ ಯಾರು ಆಕ್ಟ್ ಮಾಡ್ತೀರಾ, ಯಾರು ತೋರಿಸ್ತೀರಾ, ಆಕ್ಟ್ ಮಾಡೋದು ಯಾರು, ಉತ್ತರ ಹೇಳೋದು ಯಾರು, ನಮ್ಗೆ ಹೇಳ್ಬೇಕು. ನೀವ್ ಆಕ್ಟ್ ಮಾಡ್ತೀರಾ, ಅವ್ರು ಹೇಳ್ತಾರೆ. ಸರ್ ಇನ್ನೊಂದು ಬೈಕ್ ಉಳಿಸ್ತಾರೆ ಪ್ಲೀಸ್. ಸರಿ ಆಯ್ತು. ನೀವು ಆಕ್ಟ್ ಮಾಡ್ತೀರಲ್ವಾ ಸರ್, ಬನ್ನಿ ಇಲ್ಲಿ ನನ್ನ ಜೊತೆಗೆ, ಇಲ್ಲಿ ಬನ್ನಿ ಸರ್, ಇಲ್ಲಿ ನಿಂತ್ಕೊಳ್ಳಿ ಸರ್. ನೀವು ಅಲ್ಲೇ ಇರಿ. ಅಣ್ಣ ಅವರಲ್ಲ, ನೀ ಬರೋಣ ಈ ಕಡೆಗೆ, ಇವರಿಗೆ ಸಣ್ಣ. ರೆಡಿನಾ? ಬರೀ ಜೋರ ಚಪ್ಪಾಳೆ. ಸರ್ ತಡಿ, ಬೈಕ್ ಲೈಟ್ ಒಂದು ಸೆಲ್ಫಿ
ಲೈಫ್ ತೆಗೆಯೋದು ಲೈಫ್ ಜೊತೆ ಒಂದು ಸೆಲ್ಫಿ. ಲೈಫು ಜೊತೆ ಒಂದು ಸೆಲ್ಫಿ. ಜೋರಾಗಿ ಹೇಳಿ ಸರ್. ಲೈಫ್ ಜೊತೆ ಒಂದು ಸೆಲ್ಫಿ. ಮೇಡಮ್ ಇವ್ರಿಗೆ ಏನ್ ಗೊತ್ತಾ, ವಾಯ್ಸ್ ಇಲ್ಲ, ಇವ್ರಿಗೆ ಒದೆ ಕೊಟ್ಟು ವಾಯ್ಸ್ ಕಳಿಸ್ರಿ. ಒಂಚೂರು ಜೋರಾಗಿ ಮಾತಾಡಿ ಸರ್. ಸೆಲ್ಫಿ ಸ್ಟಿಕ್. ಹಾ? ಸೆಲ್ಫಿ ಸ್ಟಿಕ್. ನಮ್ ಸೆಲ್ಫಿ. ಅವ್ರದೇ ಸೆಲ್ಫಿನಂತೆ. ಸೆಲ್ಫಿ. ಸೆಲ್ಫಿ ನಿಮ್ಗೆ ಅರ್ಥ ಆಯ್ತಲ್ವಾ ಅವ್ರು ತೋರಿಸ್ತಿರೋದು? ಸೆಲ್ಫಿ. ಆಡಿಯನ್ಸ್ ಸೆಲ್ಫಿ ಕ್ಲಿಕ್ ಮಾಡು. ಸೆಲ್ಫಿ ಕ್ಲಿಕ್. ಕನ್ನಡದಲ್ಲಿ ಹೇಳಿ ಸರ್ ಅದನ್ನ. ಸರ್ ಕನ್ನಡದಲ್ಲಿ ಹೇಳಿ ಸರ್. ಇಲ್ವಾ? ಬರ್ಲಿ ಒಂದು ಜೋರಾದ ಚಪ್ಪಳೆ. ಒಂದು ಸಮೀಪದಲ್ಲಿದ್ದಾರೆ, ಸೆಲ್ಫಿ ಫೋಟೋ ತೆಗೆಯುವುದು ಅಂದ್ರೆ ಕುತ್ಕೊಳ್ಳಿ, ಒಂಚೂರು ಹಂಗೆ ಹಿಂಗೆ ಎಡವುದ್ರಿ ಇರ್ಲಿ, ಪರವಾಗಿಲ್ಲ, ಜಡ್ಜಸ್ ನೋಡ್ಕೊಂತಾರೆ. ಮುಂದಿನ ಕಾರ್ಯಕ್ರಮ, ಮುಂದಿನ ಜೋಡಿ. ನಿಸರ್ಗ ವಿನಯ್ ಕುಮಾರ್ ಮುಂದಿನ ಜೋಡಿ. ನಿಸರ್ಗ ವಿನಯ್ ಕುಮಾರ್. ಮುಂದಿನ ಜೋಡಿ ನಿಸರ್ಗ ವಿನಯ್ ಕುಮಾರ್. ಸರ್ ಯಾರು ಆಕ್ಟ್ ಮಾಡ್ತೀರಾ, ಯಾರು ಹೇಳ್ತೀರಾ? ಅಭಿನಯ ತೋರ್ಸೋದ್ ನೀವು, ಇವರು ಹೇಳ್ತಾರೆ. ಸರ್ ನೀವು ಬನ್ನಿ ಈ ಕಡೆ. ನೀವು ಜೋರ ಚಪ್ಪಾಳೆ ಕೊಡ್ರಿ ಈ ಜೋಡಿಗಳಿಗೆ. ಚಪ್ಪಾಳೆ ಇಲ್ಲ ಅಂದ್ರೆ ಅವ್ರಿಗೂ ಸ್ಫೂರ್ತಿ ಬರಲ್ಲ. ರೆಡಿ? ನಿಸರ್ಗ ವಿನಯ್ ಕುಮಾರ್. ತುಟಿ ಆಡ್ಸಂಗಿಲ್ಲ, ಬಾಯಲ್ಲಿ ಹೇಳಂಗಿಲ್ಲ, ಬರೀ ಅಭಿನಯ ಮಾಡಿ ತೋರಿಸ್ಬೇಕಷ್ಟೇ. ವಾಷಿಂಗ್ ಮಾಡುವುದು, ಬಟ್ಟೆ ತೊಳೆಯುವುದು. ಒಂದ್ ಹೇಳ್ಬೇಕು ಯಾವ್ದಾದ್ರು. ವಾಶ್ ಮಾಡುವುದು. ಗೆಸ್ ಮಾಡಿ ಹೇಳ್ಬೇಕು, ಗೆಸ್ ಮಾಡಿ. ಬಟ್ಟೆ ವಾಶ್ ಮಾಡುವುದು. ಅದಲ್ಲ ಸರ್, ಕರೆಕ್ಟ್. ಮೇಡಮ್ ಇನ್ನೊಂದ್ಸಲಿ ನೋಡ್ತೀರಾ? ಕೊಡಿ ಸರ್. ಮೇಡಮ್ ಇನ್ನೊಂದ್ಸಲಿ ತೋರಿಸ್ಬಿಡ್ತೀನಿ, ಕರೆಕ್ಟಾಗಿ ನೋಡಿ ಅದನ್ನ ಏನು ಅಂತ ಕರೆಕ್ಟಾಗಿ ನೋಡಿ. ಮುಂದಿನ ಜೋಡಿ ನವೀನ್ ಕುಮಾರ್ ತನುಶ್ರೀ, ಜ್ಯೋತಿ ಚಂದ್ರಶೇಖರ್, ಕುಶಾಲ್ ಯಶಸ್ವಿನಿ. ರೆಡಿ ಇರಬೇಕು. ಅಯ್ಯೋ ಏನೋ ತೋರಿಸಿ ಹೋಗಿ, ಪರವಾಗಿಲ್ಲ. ಅಷ್ಟೇನಾ? ಓಕೆ, ಒಂಚೂರು ಸಮೀಪದಲ್ಲಿ ಇದ್ದೀರಾ, ಕರೆಕ್ಟ್ ಆಗಿ ಬಂತು. ಇಲ್ಲ ಅಂತ ಏನಿಲ್ಲ. ಬರೀ ಒಂದು ಜೋರ ಚಪ್ಪಾಳೆ ಜೋಡಿಗೆ. ಮುಂದಿನ ಜೋಡಿ ನಯನ ಪ್ರಜ್ವಲ್. ನಯನ ಪ್ರಜ್ವಲ್. ನಯನ ಪ್ರಜ್ವಲ್ ಅವರು. ಸರ್ ಆಕ್ಟ್ ಯಾರು ಮಾಡ್ತೀರಾ? ಇವ್ರು ಆಕ್ಟ್ ಮಾಡ್ತಾರೆ, ನೀವು ಹೇಳ್ತೀರಾ. ಆ ಕಡೆ ನೋಡಿ ಸರ್, ಬನ್ನಿ. ನಾನು ನೀವು ಹೋಗ್ಬಿಡೋಣ, ಯಾಕೆ ನಮ್ಗೆ ನಯನ ಚೆನ್ನಾಗಿ ಅಭ್ಯಾಸ ಮಾಡ್ಸಿರೋ ಕಾಣಿಸುತ್ತೆ. ಕರೆಕ್ಟ್. ಇವರಿಬ್ರು ಕೂಡ ನನಗೆ ಡೌಟ್, ಮನೇಲಿ ಚೆನ್ನಾಗಿ ಒಳ್ಳೆ ಅಭ್ಯಾಸ ಮಾಡಿಸಿದ್ದಾರೆ ಮೇಡಮ್ ಅವರು. ಪಾತ್ರೆ ತೊಳೆಯುವುದು ಕರೆಕ್ಟ್ ಆನ್ಸರ್. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಈಗ